ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಚರ್ಚೆಯಲ್ಲಿ ಮದಭಾವಿಯವರು ರಾಜರ ರುಜುತ್ವವನ್ನು ಒಪ್ಪದವರಿಗೆ ಅಂಧಂತಮಸ್ಸಾಗ್ತದೆಯಾ ಅಂತ ಬಹಳ ಜಾಣತನದ ಪ್ರಶ್ನೆಯನ್ನು ಮಾಡಿದ್ದಾರೆ. ಮದಭಾವಿಯವರು, ಅವರ ಗುರುಗಳು, ಅವರ ಗುರು ಪರಂಪರೆಯವರು ಕೇವಲ ರುಜುತ್ವವನ್ನು ಒಪ್ಪದವರ ಗುಂಪಿಗೆ ಸೇರಲ್ಲ, ರಾಜರ ರುಜುತ್ವವನ್ನು ವಿರೋಧ ಮಾಡುವವರ ಗುಂಪಿಗೆ ಸೇರ್ತಾರೆ. ರಾಜರ ರುಜುತ್ವವನ್ನು ಕುತರ್ಕಗಳಿಂದ ಖಂಡನೆ ಮಾಡಿದ್ದಾರೆ ಅವರು ನೋಡಿ, ಅವರು ಬಳಸಬೇಕಾದ್ರೆ ಶಬ್ದ ರಾಜರ ರುಜುತ್ವವನ್ನು ಒಪ್ಪದವರಿಗೆ ಅಂಧಂತಮಸ್ಸಾಗ್ತದ ಅಂತ ಅಂದುಬಿಟ್ರು. ಅದಕ್ಕೆ ಉತ್ತರವನ್ನು ನೀಡಾಯಿತು. ಒಪ್ಪದೇ ಇದ್ದರೂ ಅಂಧಂತಮಸ್ಸಾಗುತ್ತೆ ಅಂತ ಶ್ರೀಮದಾಚಾರ್ಯರ ವಚನಗಳನ್ನು, ಶ್ರೀಮದ್ ಟೀಕಾಕೃತ್ಪಾದರ ವಚನವನ್ನು ನಾವು ಕಂಡೆವು. ಆದರೆ ಏನಿವರು ನೇರವಾಗಿ ರಾಜರ ದ್ವೇಷವನ್ನು ಮಾಡ್ತಾರಲ್ಲ, ಮದಭಾವಿಯವರೇ, ನೀವು, ನಿಮ್ಮ ಗುರುಗಳು, ನಿಮ್ಮ ಗುರು ಪರಂಪರೆಯವರು ಮಾಡ್ತಾ ಇರುವಂತಹ ದ್ರೋಹಗಳ ಉಲ್ಲೇಖ ಮಾಡಿ ಅದಕ್ಕೇನು ಶಿಕ್ಷೆಯಾಗ್ತದೆ ಅಂತ ನಮ್ಮ ಮಹಾನುಭಾವರು ಹೇಳಿದ್ದಾರೆ. ತಿಳಿಸ್ತೇನೆ, ಕೇಳಿ. ನಮ್ಮ ಶ್ರೀ ವಿಜಯಪ್ರಭುಗಳು ಹೇಳ್ತಾರೆ, ಮನಶುದ್ಧರಾಗಿ ಮಾಧವನಂಘ್ರಿಯನು ದಿನ ದಿನದಲ್ಲಿ ನಂಬಿಕೊಂಡಿಪ್ಪರೆ ಅನವರತಾನಂದ ಗುರು ಮಧ್ವರಾಯರ ದಿವ್ಯ ವನಜ ಪಾದಂಗಳ ಸ್ಮರಿಸಲು ಹನುಮೇಶ ನಮ್ಮ ಸಿರಿ ವಿಜಯ ವಿಠ್ಠಲ ತಾನು ಮುನಿವಾದಿ ರಾಜರ ಸಾಮಾನ್ಯರೆಂತೆಂದು ಎಣಿಸಿದವರನ್ನು. ಮುನಿವಾದಿ ರಾಜರ, ವಾದಿರಾಜತೀರ್ಥ ಗುರು ಸಾರ್ವಭೌಮರನ್ನ ಸಾಮಾನ್ಯರೆಂತೆಂದು ಎಣಿಸಿದವರನ್ನು. ಶ್ರೀ ವಾದಿರಾಜರು ಸಾಮಾನ್ಯರು, ಅವರು ಶಾಸ್ತ್ರಸಾಗರದಿಂದ ತಿಳಿಯಬೇಕಾದ ಅನೇಕ ತತ್ವಗಳಿವೆ. ಅವರು ಸರ್ವಜ್ಞರಲ್ಲ, ಅವರು ಮನುಷ್ಯರು, ಅವರಲ್ಲಿ ವಾಸ್ತವ ವಿದ್ಯಾದಾರಿದ್ರ್ಯವಿದೆ ಇತ್ಯಾದಿಯಾಗಿ ಮುನಿವಾದಿ ರಾಜರ ಸಾಮಾನ್ಯರೆಂತೆಂದು ಎಣಿಸಿದವರನ್ನು ಘನವಾಗಿ ಶಿಕ್ಷಿಪ ಇನತನುಜೋದ್ಭವ ಕೋಪದಿಂದ. ಯಮಧರ್ಮದೇವರು ಘನವಾಗಿ ಶಿಕ್ಷಿಪ, ಘನವಾಗಿ ಶಿಕ್ಷಿಪ. ಯಮಧರ್ಮದೇವರು ನರಕದಲ್ಲಿ ಶಿಕ್ಷೆಯನ್ನು ನೀಡುತ್ತಾರೆ. ಈ ಮಾತನ್ನು ನಮ್ಮ ರಾಜರೂ ಸಹಿತ ತಿಳಿಸ್ತಾರೆ. ಇಬ್ಬರೂ ಶಿಕ್ಷೆಯನ್ನು ಕೊಡ್ತಾರೆ. ಒಂದು, ಯಮಧರ್ಮದೇವರ ನರಕದಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ ರಾಜರ ದ್ರೋಹ ಮಾಡುವವರನ್ನು, ರಾಜರನ್ನು ಸಾಮಾನ್ಯರು ಅಂತ ಕರೆದವರನ್ನು. ಮತ್ತು ಸ್ವಯಂ ಭಗವಂತ ಏನು ಹೇಳ್ತಾ ಇದ್ದಾರೆ ನಮ್ಮ ವಿಜಯಪ್ರಭುಗಳು? ಹನುಮೇಶ ನಮ್ಮ ಸಿರಿ ವಿಜಯ ವಿಠ್ಠಲ ತಾನು ಉತ್ತಪ್ತಾತ್ಯುತ್ಕಡತ್ವತ್ ಪ್ರಕಟಕಟ ಗಡಧ್ವಾನ ಸಂಘಟ್ಟನೋದ್ಯದ್ ವಿದ್ಯದ್ ವ್ಯೂಢಸ್ಫುಲಿಂಗ ಪ್ರಕರ ವಿಕಿರಣೋತ್ವಾತಿಥೆ ಬಾಧಿತಂಗಾನ್ ಉದ್ಗಾಢಂ ಪತ್ಯಮಾನ ತಮಸಿ ತತೈತ ಕಿಂಕರೈಃ ಪಂಕಿಲೇತೆ ಪಂಕ್ತಿರ್ಗ್ರಾವಣಾಂ ಗರಿಮ್ಣ ಗ್ಲಪಯತಿ ಭವದ್ವೇಷಿಣೋ ವಿದ್ವದಾದ್ಯ. ವಾಯುದೇವರ ದ್ವೇಷಿಗಳನ್ನು ವಾಯು ಕಿಂಕರರು ತಮಸ್ಸಿನಲ್ಲಿ ಶಿಕ್ಷೆಗೊಳಪಡಿಸ್ತಾರೆ. ಹನುಮೇಶ ನಮ್ಮ ಸಿರಿ ವಿಜಯ ವಿಠ್ಠಲ ತಾನು ಮುನಿವಾದಿ ರಾಜರ ಸಾಮಾನ್ಯರೆಂತೆಂದು ಎಣಿಸಿದವರನ್ನು ಘನವಾಗಿ ಶಿಕ್ಷಿಪ, ಅಂಧನ್ ತಮಸ್ಸಿನಲ್ಲಿ ಶಿಕ್ಷೆ ಕೊಡ್ತಾರೆ ಹನುಮಂತ ದೇವರು, ಅರ್ಥಾತ್ ವಾಯುದೇವರು ಭಗವಂತ. ಮತ್ತು ಎರಡನೆಯದು, ಇನತನುಜೋದ್ಭವ ಕೋಪದಿಂದ ಶಿಕ್ಷಿಪ. ನರಕದಲ್ಲಿ ಮೊದಲಿಗೆ ಶಿಕ್ಷೆ, ಆನಂತರ ತಮಸ್ಸಿನಲ್ಲಿ ಶಿಕ್ಷೆ. ಸಜ್ಜನರೂ ಸಹಿತ ದುರ್ಜನರ ಪ್ರಭಾವಕ್ಕೊಳಗಾಗಿ ರಾಜರ ನಿಂದಾದಿಗಳನ್ನು ಮಾಡಿದಲ್ಲಿ ಶಿಕ್ಷೆ ಕೊಡುತ್ತಾರೆ, ನಿಶ್ಚಿತವಾಗಿ ಶಿಕ್ಷೆ ಕೊಡುತ್ತಾರೆ. ನಾವು ಎಷ್ಟೆಷ್ಟು ಅಪರಾಧ ಮಾಡಿದೀವೋ ಆ ರೀತಿಯಾದ ಶಿಕ್ಷೆ ಆಗಿಯೇ ಆಗ್ತದೆ. ಸ್ವಯಂ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು ಈ ಮಾತನ್ನು ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ತಿಳಿಸ್ತಾರೆ. ಯಮೋಪಿ ಮಾಂತದಾ ಪ್ರಾಹ ತ್ವಾಂ ಯೇ ನಿಂದಂತಿ ಮಾನವಾಹ ತಾನ್ ನೈವ ಮುಂಚಾಮಿ ಧೀಮನ್ ಬ್ರಹ್ಮಕಲ್ಪಲಯೇಪ್ಯಹಂ. ಸಾಮಾನ್ಯವಾದ ದೋಷವಲ್ಲ ರಾಜರ ನಿಂದೆ ಅಂತನ್ನೋದು. ಆಚಾರ್ಯರು ಕ್ಷುದ್ರಪಾತಕ, ಉಪಪಾತಕ, ಪಾತಕ, ಮಹಾಪಾತಕ, ಅತಿಮಹಾಪಾತಕ, ಅತಿ ಸುಮಹಾಪಾತಕ ಇವೆಲ್ಲವನ್ನು ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅಲ್ಲಿ ದೊಡ್ಡವರ ನಿಂದೆಯನ್ನು ಮಹಾಪಾತಕಕ್ಕಿಂತ ಮೇಲಕ್ಕೆ ಕಳಿಸ್ತಾರೆ. ಯಾವದ್ ಬ್ರಹ್ಮ ಲಯೋ ಭವೇತ್ ಅಂತಾರೆ ಆಚಾರ್ಯರು. ಕೆಲವು ಪಾಪಗಳಿಗೆ ಬ್ರಹ್ಮದೇವರ ಇಡೀ ದಿನಕಲ್ಪ ಶಿಕ್ಷೆ, ಕೆಲವರಿಗೆ ಇಡೀ ಬ್ರಹ್ಮಕಲ್ಪ ಮುಗಿಯುವವರೆಗೆ ಶಿಕ್ಷೆ. ಅವರು ಪ್ರತಿ ದಿವಸ ನರಕ ಸೃಷ್ಟಿಯಾಗ್ತಿದ್ದ ಹಾಗೆ ಒಳಗೆ ಬರ್ತಾರೆ, ನರಕ ನಾಶವಾಗುವವರೆಗೆ ಅಲ್ಲೇ ಇರ್ತಾರೆ, ಮತ್ತೆ ರಾತ್ರಿ ಆಗತ್ತೆ, ಮತ್ತೆ ಮಾರನೇ ದಿವಸ ಬ್ರಹ್ಮದೇವರ ಬ್ರಹ್ಮದಿನಕಲ್ಪದಲ್ಲಿ ನರಕ ಸೃಷ್ಟಿಯಾಗತ್ತೆ, ಮತ್ತೆ ನರಕಕ್ಕೆ ಬರ್ತಾರೆ. ಆ ಮಾತನ್ನು ಹೇಳ್ತಾರೆ.
ಯಮೋಪಿ ಮಾನ್ ತದಾ ಪ್ರಾಹ ತ್ವಾಂ ಯೇ ನಿಂದಂತಿ ಮಾನವಾಹ ತಾನ್ನೈವ ಮುಂಚಾಮಿ ಧೀಮನ್ ಬ್ರಹ್ಮಕಲ್ಪ ಲಯೇಪ್ಯ. ನಿರಂತರವಾಗಿ ದುಃಖದಲ್ಲಿರ್ತಾರವರು. ಸಾಮಾನ್ಯವಾದ ಪಾಪಗಳಿಗೆ 100 ವರ್ಷ 200 ವರ್ಷ 500 ವರ್ಷಗಳಿಂದ ಆರಂಭ ಮಾಡಿಕೊಂಡು ಒಂದು ಯುಗದವರೆಗೆ, ಒಂದು ಮಹಾಯುಗದವರೆಗೆ, ಒಂದು ಮನ್ವಂತರದವರೆಗೆ ಹೀಗೆಲ್ಲ ಪಾಪಗಳಿವೆ. 14 ಮನ್ವಂತರಗಳನ್ನು ಒಳಗೊಂಡಂತಹ ಏನು ಬ್ರಹ್ಮ ದಿನಕಲ್ಪದಲ್ಲಿ ನರಕವಿದೆಯಲ್ಲ, ಆ ನರಕಕ್ಕಿಂತಲೂ ಮಿಗಿಲಾದ ನರಕ ಉಂಟಾಗ್ತದೆ ರಾಜರನ್ನು ದ್ವೇಷ ಮಾಡುವುದರಿಂದ. ಸಾಕ್ಷಾತ್ ರಾಜರೇ ಹೇಳಿದಂತಹ ಮಾತು. ಮದಭಾವಿಯವರೇ, ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಒಂದು ಮಾತಿದೆ, ಓದ್ತೇನೆ, ಕೇಳಿ ಅರ್ಥ ಮಾಡಿಕೊಳ್ಳಿ. ಕಲಹಂ ಕರ್ತುಮುದ್ಯುಕ್ತಾ ಕುಲಾಯ ಸದನಾಭಿಗಾಹ ತನ್ನಿಂದ ವಚನಂ ಶ್ರುತ್ವಾ ಸುನಂದನ ಪುರೋ ಮಮ. ಕಲಹಂ ಜಗಳವನ್ನು, ಕರ್ತುಮುದ್ಯುಕ್ತಾ ಮಾಡಲಿಕ್ಕೆ ಬಂದವರು, ಕುಲಾಯ, ಕುಲ ಅಂದರೆ ಏನು ಗೊತ್ತಾ? ಕುಲ ಬಂಧೇ ಸಂಹತೌಚ, ಸಂಕುಲ ಯುದ್ಧ ಅಂತ ಕರಿತೇವಲ್ಲ, ಸಂಘಾತಕ್ಕಾಗಿ ಹೊಡೆದಾಡಬೇಕು ಅಂತ ಕುಲಾಯ ಸದನಾಭಿಗಾಹ. ನನ್ನ ಶ್ರೇಷ್ಠನಾದಂತಹ ನಂದನ, ರಾಜರ ಪರಂಪರೆಯಲ್ಲಿ ಬಂದಂತಹ ಏನು ಯತಿವರೇಣ್ಯರಿದ್ದಾರೆ ಅವರನ್ನು ರಾಜರು ಪುತ್ರರು ಅಂತ ಹೇಳಿ ಕರೀತಾರೆ ನಮ್ಮ ಆಖ್ಯಾನದಲ್ಲಿ. ನನ್ನ ಮಗ ಇದ್ದೆಡೆಗೆ ಸದನಾಭಿಗಾಹ, ಅವರಿದ್ದಂತಹ ಸದನ, ಆ ಭವನದ ಬಳಿಗೆ ಬಂದು ಕಲಹಂಕರ್ತು ಮುದ್ಯುಕ್ತಾ, ಜಗಳವನ್ನಾಡಲಿಕ್ಕೆ ಬಂದರು. ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಬಂದ ವಿಷಯವಿದು. ಅಂತಹವರನ್ನು ನಾನೇನು ಮಾಡ್ತೇನೆ ಗೊತ್ತಾ? ತನ್ನಿಂದ ವಚನಂ ಶುತ್ವ ಸುನಂದನ ಪುರೋಮಮ, ನನ್ನ ನಿಂದ ಮಾಡ್ತಾರವರು. ನನ್ವಂಧೆ ಪಾತಯಾಮ್ಯುಗ್ರೇ, ಅಂಧೆ ಅಂಧನ್ ತಮಸ್ಸಿನಲ್ಲಿ, ಉಗ್ರೇ ಅಂಧೆ, ಸಣ್ಣ ಅಂಧನ್ ತಮಸ್ಸಲ್ಲ, ಉಗ್ರವಾದ ಅಂಧನ್ ತಮಸ್ಸಿನಲ್ಲಿ ಪಾತಯಾಮಿ ಬೀಳಿಸ್ತೇನೆ. ಧುನ್ವಂಸ್ತಂ ಯಮಕಿಂಕರೈ, ಮೊದಲಿಗೆ ನರಕ, ಆನಂತರ ತಮಸ್ಸು. ತಸ್ಮಾಚ್ಛಿಖೋಪವೀತಾರ್ಹೋ ನೈವ ಸೋಪ್ಯತಿ ಗರ್ಹಿತ. ಆ ರೀತಿಯಾಗಿ ನಿಂದೆ ಮಾಡಿದ ವ್ಯಕ್ತಿ ಶಿಖೋಪವೀತಾದಿಗಳಿಗೂ ಅರ್ಹರಲ್ಲ, ರಾಜರು ಆಖ್ಯಾನದಲ್ಲಿ ಹೇಳಿದ್ದಾರೆ. ಬಹಿಷ್ಕೃತ ತಂ ವಿಪ್ರಂ ಅಸಹಿಷ್ಣುಂ ಮಮೋಚ್ಛ್ರಯಂ. ರಾಜರ ಪರಮಮಂಗಲವಾದ ಏನು ಸ್ವರೂಪವಿದೆಯಲ್ಲ, ಅದನ್ನು ಸಹನ ಮಾಡದೆ ನಿಂದೆ ಮಾಡ್ತಾರಲ್ಲ, ಆ ವ್ಯಕ್ತಿಯನ್ನು ಬಹಿಷ್ಕೃತ, ಅದಕ್ಕಾಗಿ ತ್ಯಾಗ ಮಾಡಲಾಗಿದೆ. ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಇದ್ದಂತಹ ಪ್ರದೇಶಕ್ಕೆ ಗುಂಪು ಕಟ್ಟಿಕೊಂಡು ಜಗಳಕ್ಕಾಗಿ ಹೋದವರು ಯಾರು ಅಂತ ಗೊತ್ತಾಯಿತಾ? ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದ ಪ್ರಾಮಾಣ್ಯಕ್ಕೆ ಮೊದಲ ಸಾಕ್ಷಿ. ಒಂದು 25 ವರ್ಷದ ಹಿಂದೆ, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ, ಒಂದು ಪ್ರಚೋದಿತ ಗುಂಪು ವಿಶ್ವೋತ್ತಮ ತೀರ್ಥರನ್ನ ಆಕ್ರಮಣ ಮಾಡಬೇಕು, ವಿರೋಧಿಸಬೇಕು, ಅವ್ರನ್ನ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ 2 ಬಸ್ ಜನ ಕೂಡಿಕೊಂಡು ಪಂಜಿಮಾರಿಗೆ ಬಂದರು. ಈ ವಿಷಯ ಎಲ್ರಿಗೂ ಗೊತ್ತಿದೆ. ಪಂಜಿಮಾರಿಗೆ ಬಂದ್ರು ಹೇಳುವಂತ ವಿಷಯ ಎಲ್ರಿಗೂ ಗೊತ್ತಿದೆ. ಕಾರಣ ಏನು ಅಂದ್ರೆ, ರುಜುತ್ವವನ್ನ ವಿರೋಧಿಸಬೇಕು, ಇದಕ್ಕೆ ಪ್ರತಿಭಟಿಸಬೇಕು ನಾವು ಅಂತ ಹೇಳಿ ಒಂದು 2 ಬಸ್ ಜನ, ಒಂದು ಪ್ರಚೋದಿತ ಗುಂಪು. ಈ ವಿಷಯ ಮೊದಲೇ ಗೊತ್ತಾಯ್ತು ಗುರುಗಳಿಗೆ, ಹೀಗೆ ಹೊರಟಿದಾರಂತೆ, ನಾಳೆ ಬೆಳಿಗ್ಗೆ ಬರ್ತಾರೆ ಇಲ್ಲಿಗೆ ಅಂತ. ಆದ್ರೆ ಗುರುಗಳಲ್ಲಿ ಯಾವುದೇ ರೀತಿ ಉದ್ವೇಗ ಇರಲಿಲ್ಲ. ಬಹುಶಃ ನಾವೆಲ್ಲ ಬೇರೆ ಯಾರೇ ಆಗಿದ್ರು ಕೂಡ ನಾವು ಉದ್ವೇಗಕ್ಕೊಳಗಾಗಿ ಏನು ಮಾಡುದು ಪ್ಲಾನ್ ಎ ಪ್ಲಾನ್ ಬಿ ಅಂತ ಯೋಚನೆ ಮಾಡ್ಬೋದು. ಆದ್ರೆ ವಿಶ್ವೋತ್ತಮ ತೀರ್ಥರಲ್ಲಿ ಒಂದು ಸ್ಪಷ್ಟವಾದ ಭಾವ ಇತ್ತು, ಭೂತರಾಜರು ರಕ್ಷಣೆ ಮಾಡುವವರಿದ್ದಾರೆ, ನಾನು ಯಾಕೆ ಯೋಚನೆ ಮಾಡ್ಲಿ ಅಂತ. ಹಾಗಾಗಿ ಅವರು ಇದ್ರ ಬಗ್ಗೆ ಏನು ಹೆಚ್ಚಿಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸುಮ್ಮನೆ ಇದ್ರು. ಮತ್ತೊಂದು ಕ್ಷಮಾಶಸ್ತ್ರಂ ಕರೆ ಯಸ್ಯ ದುರ್ಜನ ಕಿಂಕರಿಷ್ಯಸಿ, ಇವರಲ್ಲಿ ಕ್ಷಮಾಗುಣ ಇತ್ತು. ಹಾಗಾಗಿ ಇವರು ಅದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾರು ಆಕ್ರಮಣ ಮಾಡಬೇಕು ಅಂತ ಬಂದ್ರು ಅವರಿಗೆ ಮಠವನ್ನು ಪ್ರವೇಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ರಾಜರು ಈ ಘಟನೆಯ ಉಲ್ಲೇಖವನ್ನು ಮಾಡ್ತಾರೆ. ತಸ್ಮಾನ್ ಮಯೋಕ್ತಂ ಸಕಲಂ ಲೌಕಿಕಂ ವಾಪ್ಯಲೌಕಿಕಂ ಸತ್ಯಂ ಸತ್ಯವತಾನ್ನಾಥ ಸುತತತ್ವಮತೆ ಕೃತಿನ್. ನಾವು ಹೇಳಿರುವ ಲೌಕಿಕ ವಿಷಯವಾಗಲಿ ಅಲೌಕಿಕ ವಿಷಯವಾಗಲಿ, ಈ ಲೋಕದಲ್ಲಿ ನಡೆಯುವ ಘಟನೆ ಏನು, ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದ ಘಟನೆ ಲೌಕಿಕ ಘಟನೆ, ಅಲೌಕಿಕ ಘಟನೆ
ಶ್ವೇತದ್ವೀಪಾದಿಗಳಲ್ಲಿ ನಡೆಯುವಂಥದ್ದು ಎಲ್ಲವೂ ಸತ್ಯ. ತತ್ವಮತೆ, ತತ್ವವಾದಿಗಳ ಸಿದ್ಧಾಂತದಲ್ಲಿ ಇವೆಲ್ಲವೂ ಸತ್ಯ ಅಂತ ನಿರ್ಣಯವಾಗ್ತದೆ. ಯಾಕೆ? ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುತ್ತವೆ, ನಿದರ್ಶನ ದೊರೆತದೆ ರಾಜರು ಹೇಳಿದಂತಹ ಈ ಎಲ್ಲ ಮಾತುಗಳಿಗೆ, ಈ ಲೌಕಿಕದ ಮಾತುಗಳಿಗೆ. ಯಾರು ಆಕ್ರಮಣ ಮಾಡಲಿಕ್ಕೆ ಬಂದರು ಅನ್ನೋದನ್ನು ಸಹಿತ ರಾಜರು ಹೇಳ್ತಾರೆ. ಅಯಂ ಕಮಲನಾಭಶ್ಚ, ಕಮಲನಾಭ ಅನ್ನುವ ಶಬ್ದದಿಂದ ಉಲ್ಲೇಖ ಮಾಡ್ತಾರೆ. 3 ಜನ ಕೂಡಿ ಮಾಡಿದ್ದು ಈ ಆಕ್ರಮಣದ ಸಂಚನ್ನ ಅಂತಲೂ ಹೇಳ್ತಾರೆ. ಅಯಂ ಕಮಲನಾಭಶ್ಚ ಮಯಸ್ಸ ಕಲಿರೂಪಕಃ ಸ್ಮಯ ಕಶ್ಮಲ ಸಮಾವಿಷ್ಟೋ ವಿಸ್ಮಯಂ ನಕುರು ಪ್ರಿಯ. ಕಮಲನಾಭ ಮತ್ತು ಮತ್ತಿಬ್ಬರು ಸೇರಿಕೊಂಡು ಮಾಡಿದಂತಹ ಆಕ್ರಮಣ. ಕಲಿಃ ಕಮಲನಾಭಕ್ಯ ಪುನರ್ಭೂವಲಯೇ ಭವತೆ. ಆ ದಿವಸ ದುರ್ಯೋಧನನಾಗಿದ್ದನಲ್ಲ, ಅದೇ ಕಲಿ ಈ ಕಮಲನಾಭನಲ್ಲಿ ಪೂರ್ಣವಾಗಿ ಇದ್ದಾನೆ. ಮಿಲಿತಃ ಸ್ವಸ್ತ್ರಯ ಲಕ್ಷ್ಮಿಯ ಯಾ ನಿರ್ಮಾಲ್ಯಂ ನಮಿಗ್ರಹೀತೆ. ನಾವು ನೀಡಿದ ಹರಿನಿರ್ಮಾಲ್ಯವನ್ನು ಸ್ವೀಕಾರ ಮಾಡದ ಅಲಕ್ಷ್ಮಿ ಆ ಕಮಲನಾಭ ಎನ್ನುವ ವ್ಯಕ್ತಿಯ ಹೆಂಡತಿ. ಕಲಿಹಿ ಮಯಶ್ಚ ಮಣಿಮಾನ್ ಮಿಲಿತ್ವಾ ತ್ರಯ ಏವತೆ ಕಲಹಂಕರ್ತುಮುದ್ಯುಕ್ತಾ ಕುಲಾಯ ಸದನಾಭಿಗಾಹ. ಕಲಿ, ಮಯ, ಮಣಿಮಾನ್ ಒಂದೊಂದು ಶಬ್ದದ ಅರ್ಥವೂ ಸಹಿತ ಬಹಳ ಗಂಭೀರ. ಕಮಲನಾಭ ಅನ್ನೋದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಗೊತ್ತಾ? ಕಮಲನಾಭ ಅಂದ್ರೇನು? ಪದ್ಮನಾಭ. ಕೇಶವಾದಿ 12 ಮೂರ್ತಿಗಳಲ್ಲಿ ಕಮಲನಾಭ ಪದ್ಮನಾಭ ರೂಪ ಎಷ್ಟನೆಯದು? 11ನೆಯದು. 11ನೆಯ ಮಾಸದಲ್ಲಿ ಹುಟ್ಟಿದವರು, ಅರ್ಥಾತ್ ಮಾಘ ಮಾಸದಲ್ಲಿ ಹುಟ್ಟಿದ ವ್ಯಕ್ತಿ. ಅರ್ಥ ಆಗ್ತಾ ಇದೆ ಅಲ್ವಾ ಮಧುಭಾವಿಯವರೇ? ಮಾಸ ನಿಯಾಮಕ ದೇವತೆಗಳೇ ಬೇರೆ. ಅದು ಮಾರ್ಗಶೀರ್ಷ ಮಾಸದಿಂದ ಕಾರ್ತೀಕ ಮಾಸದವರೆಗೆ ಲೆಕ್ಕ ಹಾಕಿ ಕೇಶವಾದಿ ದಾಮೋದರ ಅಂತ ಲೆಕ್ಕ ಹಾಕೋದು ಮಾಸ ನಿಯಾಮಕ ದೇವತೆಗಳು. ಇಲ್ಲಿ ಚೈತ್ರದಿಂದ ಲೆಕ್ಕ. ಚೈತ್ರದಿಂದ 11ನೆಯದು ಮಾಘ ಮಾಸ. ಕೇಶವ ರೂಪದಿಂದ 11ನೆಯ ರೂಪ ಕಮಲನಾಭ ರೂಪ. ಆ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ವ್ಯಕ್ತಿ ಮಯಶ್ಚ ಮಣಿಮಾನ್, ಮಯ ಮಣಿಮಂತರ ರೀತಿಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮಿಲಿತ್ವ ಕೂಡಿಕೊಂಡು ಕಲಹಂ ಕರ್ತುಮುದ್ಯುಕ್ತಾ, ಜಗಳವನ್ನು ಮಾಡಬೇಕು ಅಂತ, ಕುಲಾಯ ಹೊಡೆದಾಟಕ್ಕಾಗಿ ಅಟ್ಯಾಕ್ ಮಾಡಬೇಕು, ಆಕ್ರಮಣ ಮಾಡಬೇಕು ಅಂತ, ಮಮ ಸದನಾಭಿಗಾಹ ನನ್ನ ಮಠದ ಬಳಿಗೆ, ನನ್ನ ಭವನದ ಬಳಿಗೆ ಬರ್ತಾರೆ. ಸುನಂದನಪುರ ನನ್ನ ಕಂದ ಇದ್ದಂತಹ ಪ್ರದೇಶಕ್ಕೆ. ತನ್ನಿಂದ ವಚನಂ ಶ್ರುತ್ವ, ಅವರು ಮಾಡಿದ ನಿಂದೆಯ ಮಾತನ್ನು ಕೇಳಿ, ನನ್ವಂಧೆ ಪಾತಯಾಂ ಯುಗ್ರೇ, ಉಗ್ರೇ ಅಂಧೇ ಪಾತಯಾಮಿ. ಅಂಧಂತಮಸ್ಸಿನಲ್ಲಿ ಅವರನ್ನು ಬೆಳೆಸ್ತೇನೆ. ಯಾರು ಪ್ರಧಾನವಾಗಿ ಬಂದಿದ್ದರಲ್ಲ, ತಂ ಕಮಲನಾಭಂ 11ನೆಯ ಮಾಘ ಮಾಸದಲ್ಲಿ ಹುಟ್ಟಿದವರನ್ನು. ಧುನ್ವಂಸ್ತಂ ಯಮಕಿಂಕರೈ ತಸ್ಮಾತ್ ಛಿಕೋಪವೀತಾರ್ಹೋ ನೈವ ಸೋಪ್ಯತಿ ಗರ್ಹಿತಃ. ಯಮಕಿಂಕರದಿಂದ ಮೊದಲಿಗೆ ಶಿಕ್ಷೆಯನ್ನು ಕೊಡಿಸಿ ನಂತರ ಅಂಧಂತಮಸ್ಸಿನಲ್ಲಿ ಬೀಳಿಸ್ತೇನೆ. ವೈಷ್ಣವೋತ್ತಮರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದ ಆ ವ್ಯಕ್ತಿ ಶಿಖೋಪವೀತಾದಿಗಳಿಗೂ ಅರ್ಹರಲ್ಲ, ಅತಿಗರ್ಹಿತ. ಆದ್ದರಿಂದ ಬಹಿಷ್ಕುರುತ ತಂ ವಿಪ್ರಂ. ಅಲ್ಲಿ ಬಹುವಚನವಿದೆ, ಬಹಿಷ್ಕುರುತ. ಬಹಳ ಜನ ತ್ಯಾಗ ಮಾಡುವವರಿದ್ದಾರೆ ಮದಭಾವಿಯವರೇ. ನಮ್ಮ ಶ್ರೀಮದ್ಭಾವಿ ಸಮೀರರು ಮತ್ತಷ್ಟು ಮಾತನ್ನು ಹೇಳ್ತಾರೆ, ಉಪದೇಶ ಮಾಡ್ತಾರೆ. ಮಾಷ ಮಾತ್ರಂಚ ಮದ್ರೋಹೋ ಮಹಾದೋಷಾಯ ಕಲ್ಪತೆ ತಸ್ಮಾದೇತಾದೃಶಿ ಬುದ್ಧಿ ನ ಸ್ಯಾತ್ತೇ ಸರ್ವಥಾ ದ್ವಿಜ. ನನ್ನ ಕುರಿತಾಗಿ ಒಂದು ಉದ್ದಿನಷ್ಟು ಸಣ್ಣ ದ್ರೋಹ ಮಾಡಿದರೂ ಮಹಾದೋಷಾಯ ಕಲ್ಪತೆ. ಯಾಕೆ ಹೇಳಿ? ವಿಷ್ಣು ಭಕ್ತರಲ್ಲಿ ಮಾಡುವ ದ್ರೋಹ ಅದು ಎಂದೆಂದಿಗೂ ಮಹಾದೋಷಕರವಾದದ್ದು. ಅಂಥದ್ದರಲ್ಲಿ ರುಜುಪಂಕ್ತಿ ಪ್ರವಿಷ್ಟರಾದ ಯಾರ ಗ್ರಂಥಗಳಿಗೆ ಭಾರತೀದೇವಿಯರ ಅಭಿಮಾನಿನಿಯೋ ಅಂತಹವರಲ್ಲಿ ವಿದ್ಯಾ ದಾರಿದ್ರ್ಯವಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಆಯಾಸ ಚಿಂತಾ ಮನಸ್ತಾಪಗಳಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ದ್ವೇಷವಲ್ಲವಾ?
ರಾಜರು ಹೇಳ್ತಾ ಇದ್ದಾರೆ ಕೇಳಿ. ಮದ್ರೋಹೇಣ ಬ್ರಾಹ್ಮಣೋಪಿ ವಿಷಣ್ಣ ಹೃದಯೋಕ್ಯಭೂತ್. ಯಾರು ಗೊತ್ತಾಯ್ತಲ್ವಾ? ಮದ್ರೋಹೇಣ, ನನ್ನನ್ನು ದ್ರೋಹ ಮಾಡಿದ್ದಕ್ಕಾಗಿ, ಬ್ರಾಹ್ಮಣೋಪಿ ವಿಷಣ್ಣ ಹೃದಯ, ದುಃಖಿತವಾದ ಮನಸ್ಸಾಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಈ ಲೋಕದಲ್ಲಿ ದುಃಖಿತ ಮನಸ್ಸು, ನರಕದಲ್ಲಿ ದುಃಖ, ತಮಸ್ಸಿನಲ್ಲಿ ಅನಂತ ದುಃಖ. ಸಮುದ್ರಂದಾವನ ದ್ರೋಹಿ ಹ್ಯಭದ್ರಂಚ ಭವೇದ್ರೋ ಶಕ್ಷ್ಯೇ ಚ ವೈಷ್ಣವದ್ರೋಹಂ ನ ಶಕ್ಷ್ಯೇ ಚಾನ್ಯತಃ ಕೃತಂ. ನನ್ನ ದ್ರೋಹವನ್ನಷ್ಟೇ ಅಲ್ಲ, ನನ್ನವರ ದ್ರೋಹವನ್ನು, ವೈಷ್ಣವರ ದ್ರೋಹವನ್ನು ಯಾರು ಮಾಡ್ತಾರಲ್ಲ, ನಾನದನ್ನು ಸಹನೆ ಮಾಡುವುದಿಲ್ಲ. ಕೋವಾ ಮದ್ರೋಹದ ಕಷ್ಟಂ ನಾನು ಭೂಯಾದಿ ಹತ್ರ ಚ. ನನ್ನ ದ್ರೋಹ ಮಾಡಿದ ಬಳಿಕ ಕಷ್ಟ ಉಂಟಾಗದೇ ಇರ್ತದ ಅಂತಾರೆ ರಾಜರು. ಸಚ ವಿಪ್ರ ಬಹಿರ್ಭೂತೋ ಮಹಾದ್ರೋಹ ಫಲಭಾಗ್ ಸ್ವಯಂ ಪಿತೃಭಿಸ್ಸಹ ಮಜ್ಜೇತ ನರಕೇನ ಚ ಮಾಮಕಃ. ವೈಷ್ಣವ ದ್ರೋಹ ಮಾಡಿದವರು, ರಾಜರ ದ್ರೋಹ ಮಾಡಿದವರು ಪಿತೃಗಳೊಂದಿಗೆ ನರಕದಲ್ಲಿ ಬೀಳುತ್ತಾರೆ. ಶ್ರೀಮದಾಚಾರ್ಯರ ಸಿದ್ಧಾಂತವಿದು. ಒಂದು ಸಣ್ಣ ವಸ್ತುವಿನಿಂದ ಆರಂಭ ಮಾಡಿಕೊಂಡು ಭಗವಂತನವರೆಗೆ ಎಲ್ಲರನ್ನೂ ಸೇರಿಸಿ ಆಚಾರ್ಯರು ಹೇಳ್ತಾರೆ, ಪ್ರತಿಯೊಂದನ್ನು ಸರಿಯಾಗಿ ತಿಳಿಯಬೇಕು. ಒಂದು ಪುಟ್ಟ ವಸ್ತುವನ್ನು ತಪ್ಪಾಗಿ ತಿಳಿದಿರುವ ಅನರ್ಥ ಉಂಟಾಗತ್ತೆ, ಇನ್ನು ಭಗವಂತನನ್ನು ತಪ್ಪಾಗಿ ತಿಳಿದರೆ ಅನರ್ಥವಾಗದೇ ಇರ್ತದ ಅಂತಾರೆ ಆಚಾರ್ಯರು. ಭಗವಂತ, ಲಕ್ಷ್ಮೀದೇವಿ, ಆನಂತರ ರುಜುದೇವತೆಗಳು, ಅವರ ಕುರಿತು ಇಷ್ಟು ತಪ್ಪುಗಳನ್ನು ಹೇಳ್ತೀರಲ್ಲ, ದ್ವೇಷವಲ್ಲ ಇದು? ಈ ದ್ವೇಷಕ್ಕೆ ಫಲ ಸಿಗದೇ ಇರ್ತದ? ಸಿಗದೇ ಇರ್ತದ? ತ್ವದ್ದತ್ತ ವಿತ್ತ ಪುಣ್ಯಂ ಮೇ ಸದ್ಯಃ ಪಾಪೈರಪಾಹರನ್ ಕ್ರುದ್ಧ ದೈತ್ಯಾಹ ನ ದೈತ್ಯಾರೇ ತದ್ವಿಕ್ರಾಂತೇರಲಂತವ ಅಂತ ನಮ್ಮ ಭಾವಿ ಸಮೀರರು, ನನಗೆ ಅಸುರಾವೇಶವಿಲ್ಲ, ಅಸುರರು ನನ್ನಿಂದ ಪಾಪಗಳನ್ನು ಮಾಡಿಸುವುದಿಲ್ಲ, ನನ್ನ ಪುಣ್ಯ ನಾಶವಾಗುವುದಿಲ್ಲ ಅಂತ ಹೇಳಿದರೆ, ರಾಜರ ಪುಣ್ಯ ನಾಶವಾಗ್ತದೆ ಅಂತ ನೀವು ಹೇಳ್ತೀರಲ್ಲ, ವಿರುದ್ಧವಾದ ಅರ್ಥ ಹೇಳ್ತೀರಲ್ಲ, ಇದು ದ್ವೇಷವಲ್ಲವಾ? ಇದಕ್ಕೆ ಅನರ್ಥ ಉಂಟಾಗದೇ ಇರ್ತದ? ಮದಾಭಾವಿಯವರೇ, ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ ನಿಮಗೆ, ಆಲೋಚನೆಯಾದರೂ ಮಾಡಿ. ಹನುಮೇಶ ನಮ್ಮ ಸಿರಿ ವಿಜಯ ವಿಠ್ಠಲ ತಾನು ಮುನಿವಾದಿರಾಜರ ಸಾಮಾನ್ಯರೆಂತೆಂದು ಎಣಿಸಿದವರನ್ನು ಘನವಾಗಿ ಶಿಕ್ಷಿಪ ಇನತನುಜೋದ್ಭವ ಕೋಪದಿಂದ. ವಾದಿರಾಜರ ಮಹಿಮೆಯನ್ನು ಕೊಂಡಾಡಿ ಅನುದಿನ ಸುಜನರು. ನಿಮ್ಮ ಸತ್ಯಪ್ರಮೋದರ ಬಗ್ಗೆ ನಿಮ್ಮವರೇ ಬರೆದಿದ್ದಾರೆ. ನರನಲ್ಲ ನರನೆಂದವ ಘೋರ ನರಕಕ್ಕೆ ಪೋಪ ಅವತಾರ ಸತ್ಯಪ್ರಮೋದರು ಅಂತ ಎಲ್ಲಿದೆ ಪ್ರಮಾಣ? ಅವತಾರ ಅಂತ ಹೇಳಿ ಕರೀತಾರಲ್ಲ. ಅನರ್ಥೋಪಾಸನೆ ಅಲ್ಲ ಅದು, ಮಿಥ್ಯೋಪಾಸನೆ ಅಲ್ಲ ಅದು. ಖಂಡನೆ ಮಾಡಿ ಅದನ್ನು ಮಿಥ್ಯೋಪಾಸನೆ ಅಂತ. ರಾಜರ ಬಗ್ಗೆ ಉಪದೇಶ ಮಾಡಲಿಕ್ಕೆ ಬರ್ತೀರಿ ಜಗತ್ತಿಗೆ, ಇದು ಮಿಥ್ಯೋಪಾಸನೆ ಅಂತ ಹೇಳಿ. ತತ್ವದ ಉಪಾಸನೆ ಇದು. ಉತ್ತರ ಕೊಡಲಿಕ್ಕಾಗದೆ ಕುಳಿತುಕೊಂಡಿದ್ದೀರಿ ಇವತ್ತು. ಗ್ರಂಥಾಭಿಮಾನಿನಿ ಭಾರತಿ, ಉತ್ತರ ಕೊಡಿ. ಶ್ರಮಹರಗತಯ, ಉತ್ತರ ಕೊಡಿ. ಕವಿಕುಲಾಗ್ರಣೀ, ಉತ್ತರ ಕೊಡಿ. ವೇದಂ ನಿಸ್ಸಾರ ಸಂಸಾರ ನಿಹಾರ ವರ್ಣಮಮ, ಉತ್ತರ ಕೊಡಿ. ನಿಮ್ಮದೇ ಅದ್ಭುತ ಪ್ರಟ್ಟೆಗಳು ಬೇರೆ ಇವೆ. ಲಕ್ಷ್ಮೀಕಾಂತನ ಕಂದನೆನಿಸುವ, ಉತ್ತರ ಕೊಡಿ. ಮಾತ್ರಾ ಪುಷ್ಟಾಸುತಾವಯಂ, ಉತ್ತರ ಕೊಡಿ. ಎಷ್ಟು ಮಾತುಗಳಿಗೆ ಅಪವ್ಯಾಖ್ಯಾನವನ್ನು ಮಾಡಿದ್ದೀರಿ ನೀವು. ಋಷಿರಾಜ, ಉತ್ತರ ಕೊಡಿ. ಹೀಗಾಗಿ ಒಂದು ಸಣ್ಣ ವಸ್ತುವನ್ನು ತಪ್ಪಾಗಿ ತಿಳಿದಿರುವ ಅನರ್ಥ ಉಂಟಾಗ್ತದೆ. ತಮಸ್ಸಾಗುವುದೇ ಭಗವಂತನನ್ನು ತಪ್ಪಾಗಿ ತಿಳಿಯುವುದರಿಂದ, ದೇವತೆಗಳನ್ನು ತಪ್ಪಾಗಿ ತಿಳಿಯುವುದರಿಂದ. ಧರ್ಮರಾಜರನ್ನು ನಿಂದೆ ಮಾಡಿದ್ದಕ್ಕಾಗಿ ಆ ಕ್ರೋಧನೆಗೆ ತಮಸ್ಸಾಯಿತು. ಶ್ರೀಮದಾಚಾರ್ಯರ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಹಾಗೆ ರಾಜರನ್ನು ಅಗೌರವದಿಂದ ಕಾಣುವ, ನಿಂದಾ ಶಬ್ದಗಳಿಂದ ನಿಂದೆ ಮಾಡುವ, ಅವರ ಭಕ್ತರಿಗೆ ಹಿಂಸೆ ಮಾಡುವ, ಅವರ ಕುರಿತು ಮಹಿಮಾವಾಚಕವಾದಂತಹ ಶ್ರೇಷ್ಠವಾದಂತಹ ವಾಕ್ಯಗಳನ್ನೆಲ್ಲ ಮುಚ್ಚಿ ಹಾಕಿ ದೋಷ ವಚನಗಳನ್ನು ಜಗತ್ತಿಗೆ ತೋರಿಸಿ ದೋಷಿಗಳು ದೋಷಿಗಳು, ಅವರು ಮನುಷ್ಯರು, ಅವರಲ್ಲಿ ವಾಸ್ತವ ವಿದ್ಯಾದಾರಿದ್ರ್ಯವಿದೆ ಅಂತ ಹೇಳೋದು ಅನರ್ಥಕ್ಕೆ ಕಾರಣ ಅನ್ನೋದನ್ನು ಪ್ರಮಾಣಗಳಿಂದ ಪ್ರತಿಪಾದನೆ ಮಾಡಿಕೊಟ್ಟಿದ್ದೇನೆ. ಅನ್ಯಥಾ ಧ್ಯಾನದೋಷೇಣ ಮಹಾತಮಸಿ ಮಜ್ಜತೆ, ಶ್ರೀಮದಾಚಾರ್ಯರ ವಚನ. ಆಧ್ಯಾತ್ಮಿಕಾ ಹಿ ಭಾವಾ ಮಿಥ್ಯಾ ಸಮ್ಯಗ್ವಾ ವಿದಿತಾ ಬಂಧಮೋಕ್ಷಯೋರಂತರಂಗತಾಮಶ್ನುವತೆ, ಶ್ರೀಮಠ್ಟಿಕಾಕೃತ್ಪಾದರ ವಚನ. ರಾಜರ ವಚನಗಳನ್ನು ನೇರವಾಗಿ ನಿಮಗೆ ಅನ್ವಯವಾಗುವ ವಚನಗಳನ್ನು ಕೊಟ್ಟಿದ್ದೇನೆ.
ವಿಷಣ್ಣ ಹೃದಯ, ಅರ್ಥ ಮಾಡಿಕೊಳ್ಳಿ ಯಾರಿಗೆ ಅಂತ. ನನ್ವಂದೇ ಪಾತಯಾಮ್ಯುಗ್ರೆ, ಅರ್ಥ ಮಾಡಿಕೊಳ್ಳಿ ಯಾರಿಗೆ ಅಂತ. ನಮ್ಮ ವಿಜಯ ಪ್ರಭುಗಳ ವಚನ. ಮುನಿವಾದಿ ರಾಜರ ಸಾಮಾನ್ಯರೆಂತೆಂದು ಎಣಿಸಿದವರನ್ನು ಘನವಾಗಿ ಶಿಕ್ಷಿಪ. ಯಮಧರ್ಮದೇವರೂ ಶಿಕ್ಷೆ ಕೊಡ್ತಾರೆ ಎನ್ನತನಜೋದ್ಭವ ವಿಜಯ ವಿಠ್ಠಲ. ಹೀಗಾಗಿ ದೊಡ್ಡವರ ದ್ರೋಹ ಅದು ಅನರ್ಥಕ್ಕೆ ಕಾರಣ ಅನ್ನೋದರಲ್ಲಿ ಏನೂ ಸಂಶಯವಿಲ್ಲ. ನೀವು ಮಾಡ್ತಾ ಇರುವುದು ದ್ರೋಹ ಅನ್ನೋದು ಸಹಿತ ಸಂಶಯವಿಲ್ಲ ಅಂತ ಹೇಳ್ತಾ, ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.